ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತಕ್ಕಂಥದ್ದನ್ನ ನಾವು ನೋಡುವಂಥದ್ದು. ಸಾರ್ವತ್ರಿಕ ಪ್ರಾಥಮಿಕ ಶಿಕ್ಷಣ ಸಮಾಜದ ಮೌಲ್ಯಗಳನ್ನು ಮತ್ತು ಪ್ರಜಾಸತ್ತಾತ್ಮಕ ಬಲಪಡಿಸುವಲ್ಲಿ ಅಂದರೆ ಶಿಕ್ಷಣ ಅಂತಕ್ಕಂಥ ನಾವು ಕಲಿತುಕೊಂಡಾಗ ಆ ಶಿಕ್ಷಣದ ವ್ಯವಸ್ಥೆಗಳ ಮೂಲಕವಾಗಿ ದೇಶದ ಆಗುಹೋಗುಗಳ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಇಂಥ ಒಂದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಬಗ್ಗೆ ನಾವು ನಮ್ಮ ಸಂವಿಧಾನದ 4ನೇ ಅಧ್ಯಾಯದಲ್ಲಿ ರಾಜ್ಯನೀತಿ ನಿರ್ದೇಶಿತ ತತ್ವಗಳು ಅಂತಕ್ಕಂಥವು. ಆ ರಾಜ್ಯನೀತಿ ನಿರ್ದೇಶಿತ ತತ್ವಗಳಲ್ಲಿ ಈ ಬಗ್ಗೆ ಸ್ಪಷ್ಟನೆ ಅಂತಕ್ಕಂಥದನ್ನ ನೀಡುವಂಥದ್ದು. ಇಲ್ಲಿ 86ನೇ ತಿದ್ದುಪಡಿ ಅಂತಕ್ಕಂಥದ್ದು ಬರ್ತದೆ. ಅದರ ಪ್ರಕಾರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತಕ್ಕಂಥದನ್ನ ನಾವಿಲ್ಲಿ ನೋಡುವಂಥದ್ದು. ಈ 86ನೇ ತಿದ್ದುಪಡಿಯಲ್ಲಿ ಮತ್ತೆ ಕೆಲವು ಬದಲಾವಣೆಗಳನ್ನ 2002ರಲ್ಲಿ ಅನ್ವಯ ವಿಧಿ 21A ಅಲ್ಲಿ ಹೊಸದಾಗಿ ಸೇರಿಸಿರ್ತಕ್ಕಂಥದ್ದು. ಇದರ ಪ್ರಕಾರ 6ರಿಂದ 14 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಒಂದು ಮೂಲಭೂತ ಹಕ್ಕುಗಳನ್ನಾಗಿ ನೀಡಿರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ 2009 ಕಾಯ್ದೆ ಅಂತಕ್ಕಂಥದನ್ನ ಸಂಸತ್ತಿನಲ್ಲಿ ಅನುಮೋದನೆ ನೀಡಲಾಯಿತು. ಇದರ ಜೊತೆಗೆ ಆ ಸಂಸತ್ತಿನ 2009ರಲ್ಲಿ ಬಂದಿರತಕ್ಕಂಥ ಈ ಕಾಯ್ದೆಯನ್ನ ಮುಂದೆ 28 ಏಪ್ರಿಲ್ 2012ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದನ್ನು ಜಾರಿಗೊಳಿಸಲಾಯಿತು. ಈ ಕಾಯ್ದೆ ಅನ್ವಯವಾಗಿ ಉಚಿತ ಶಿಕ್ಷಣ ಎಂದರೆ ಯಾವ ಮಗು ತನ್ನ ಪ್ರಾಥಮಿಕ ಶಿಕ್ಷಣಕ್ಕೆ ತಡೆಯನ್ನುಂಟು ಮಾಡುವ ಯಾವುದೇ ಶುಲ್ಕವನ್ನು ಅಥವಾ ಖರ್ಚನ್ನು ಬಾಧ್ಯತೆಗಳನ್ನು ಪಾವತಿಸುವುದು. ಅಂದರೆ ಒಂದು ಮಗು ತನ್ನ ಶಿಕ್ಷಣಕ್ಕೆ ತೊಂದರೆ ಉಂಟಾಗುತ್ತದೆ ಎಂದಾಗ ಅಂಥ ಯಾವುದೇ ಶುಲ್ಕವನ್ನಾಗಲಿ ಅಥವಾ ಬಾಧ್ಯತೆಯನ್ನು ಅಥವಾ ಖರ್ಚನ್ನಾಗಲಿ ಅದು ಮಾಡುವಂತಿಲ್ಲ. ಸೊ ಇಂಥ ಉಚಿತ ಶಿಕ್ಷಣ ವ್ಯವಸ್ಥೆಗಳಲ್ಲಿ ಬರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯಗಳೇನು ನೋಡ್ರಿ. ಇದರ ಪ್ರಕಾರ ಎಲ್ಲ ಮಕ್ಕಳಿಗೂ ಪ್ರಾಥಮಿಕ ಶಿಕ್ಷಣದಲ್ಲಿ ದಾಖಲಾತಿ, ಹಾಜರಾತಿ ಹಾಗೂ ಪೂರೈಕೆ ಭರವಸೆ ಅಂತಕ್ಕಂಥನ್ನ ನೀಡಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡುವುದಂದ್ರೆ ಒಂದು ಮಗು 6 ವರ್ಷ ಆದ ತಕ್ಷಣ ಅದಕ್ಕೆ ಕಡ್ಡಾಯವಾಗಿ ದಾಖಲಾತಿ ಕೊಡಬೇಕು, ಜೊತೆಗೆ ಹಾಜರಾತಿ ಕೊಡಬೇಕು, ಜೊತೆಗೆ ಆ ಮಗುವಿಗೆ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂತಹ ಕೆಲವು ವ್ಯವಸ್ಥೆಗಳನ್ನ ಅಥವಾ ಪಠ್ಯ ಪುಸ್ತಕಗಳನ್ನ ಪೂರೈಕೆ ಮಾಡತಕ್ಕಂಥ ಭರವಸೆಯನ್ನ ಅವರಿಗೆ ನೀಡಬೇಕು ಮತ್ತು ಅವುಗಳನ್ನ ಒದಗಿಸಬೇಕು. ಇನ್ನು ಎರಡನೇದು ಸಮೀಪದಲ್ಲೇ ಶಾಲೆಗಳ ಲಭ್ಯತೆ ಬಗ್ಗೆ ವ್ಯವಸ್ಥೆಗಳು ನೋಡಬೇಕು. ಅಲ್ಲಿ ಆ ಸಮೀಪ ಆ ಮಗುವಿಗೆ ಯಾವುದೇ ರೀತಿಯಾಗಿ ಕಲೆಗೆ ಹಿಂಜರಿಕೆ ಆಗಿ ಸಮೀಪದಲ್ಲಿ ಆ ಶಾಲೆಗಳನ್ನ ತೆಗಿಬೇಕು ಅಂತ. ಇನ್ನು ಮೂರನೇದು ದುರ್ಬಲ ವರ್ಗದ ಮಕ್ಕಳ ತಾರತಮ್ಯವಿಲ್ಲದೆ ತಡೆರಹಿತವಾಗಿ ಪ್ರಾಥಮಿಕ ಶಿಕ್ಷಣವನ್ನು ಮುಂದುವರಿಸಿ ಪೂರೈಸುವ ಭರವಸೆಯಾಗಿರುವುದು. ಅಂದ್ರೆ ದುರ್ಬಲ ವರ್ಗದ ಮಕ್ಕಳು ಕೆಲವೊಮ್ಮೆ ಶಾಲೆಗಳನ್ನ ಮಧ್ಯದಲ್ಲೇ ಬಿಟ್ಟು ಬಿಡ್ತಾರ. ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳಾಗದೆ ಆ ಮಗು ತಡೆರಹಿತವಾಗಿ ಶಿಕ್ಷಣದ ವ್ಯವಸ್ಥೆಗಳನ್ನ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಬೇಕು ಅಂತ. ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕರ್ತವ್ಯಗಳು ಏನು ಅಂತಕ್ಕಂಥದ್ದು, ಅದರಲ್ಲಿ ಒಂದೇದು ಬರ್ತಕ್ಕಂಥದ್ದು ಈ ಕಾಯ್ದೆಯನ್ನು ಜಾರಿಗೊಳಿಸಲು ಅವಶ್ಯಕ ನಿಧಿಯನ್ನ ಒದಗಿಸುವುದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಜ. ಈ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತಿಕೊಂಡು ಘೋಷಣೆ ಮಾಡಿದಾಗ ಅದಕ್ಕೆ ಬೇಕಾಗುವಂತಹ ನಿಧಿಯನ್ನು ಒದಗಿಸತಕ್ಕಂಥ ಜವಾಬ್ದಾರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹ ಜವಾಬ್ದಾರಿ ಎರಡು ಜಂಟಿಯಾಗಿ ಈ ಕಾರ್ಯಗಳನ್ನ ಮಾಡಬೇಕಾಗುತ್ತದೆ. ಇನ್ನು ಎರಡನೇದು ಅನುಷ್ಠಾನಗೊಳಿಸಲು ಕೇಂದ್ರ ರಾಜ್ಯ ಸ್ಥಳೀಯ ಸರ್ಕಾರಗಳ ಅಗತ್ಯವಿರುವಷ್ಟು ಶಾಲೆಗಳನ್ನ ಸಮೀಪದಲ್ಲಿ ನೋಡಿ. ಇಲ್ಲಿ ತಮಗೆ ಅಗತ್ಯವಿರುವಷ್ಟು ಶಾಲೆಗಳನ್ನ ಆದ ಸಮೀಪದಲ್ಲಿ ಸ್ಥಾಪನೆ ಮಾಡಿಕೊಳ್ಳಿಕ್ಕೆ ಈ ಕಾಯ್ದೆ ಅನ್ವಯವಾಗಿ ಅವಕಾಶವನ್ನ ನೀಡತಕ್ಕಂಥದ್ದು. ಜೊತೆಗೆ ಈ ಕೇಂದ್ರ ಸರ್ಕಾರವು ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಬಂಡವಾಳದ ಹಾಗೂ ಪುನರಾವರ್ತಿತ ವೆಚ್ಚಗಳನ್ನು ಅಂದಾಜು ಮಾಡಿ ರಾಜ್ಯಗಳಿಗೆ ಅನುಷ್ಠಾನಗೊಳಿಸಲಿಕ್ಕೆ ಅವಕಾಶ ಆಗ್ತಕ್ಕಂಥದನ್ನ ಕಲ್ಪಿಸಿಕೊಡಬೇಕು. ಆ ಮೊತ್ತವನ್ನ ತಾನೇ ಕೊಡಬೇಕು, ಅದರ ಅನುಷ್ಠಾನಗೊಳಿಸುವ ಹಾಗೆ ಹೇಳಿಕೊಡ್ತಕ್ಕಂಥದ್ದು. ಇನ್ನು 4ನೇದು ಸರ್ಕಾರವು ಒಂದು ಮಗುವಿನ ಶಿಕ್ಷಣದ ವೆಚ್ಚದ ಮೊತ್ತವನ್ನು ಪ್ರತಿ ವರ್ಷ ನಿಗದಿಗೊಳಿಸಿ ಖಾಸಗಿ ಅನುದಾನಿತ ಶಾಲೆಗಳ ದಾಖಲೆ ವಿದ್ಯಾರ್ಥಿಗಳ ಶುಲ್ಕವನ್ನು ಕೊಡಬೇಕು. ನೋಡಿ,
ಪ್ರತಿ ವರ್ಷ ಆ ಶುಲ್ಕ ಅಂತಕ್ಕಂಥದ್ದನ್ನು ನಿಗದಿಗೊಳಿಸಬೇಕು. ಅದ್ರ ಜೊತೆಗೆ ಖಾಸಗಿ ಅನುದಾನ ರಹಿತವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾರು ಓದ್ತಾ ಇರ್ತಾರೆ ಆ ಓದುವಂತ ಮಕ್ಕಳಿಗೆ ಶುಲ್ಕವನ್ನ ಮರುಪಾವತಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. ಇನ್ನು ದುರ್ಬಲ ವರ್ಗದವರು, ಪ್ರತಿಕೂಲ ವರ್ಗದವರು ಇರ್ತಕ್ಕಂಥ ವ್ಯಕ್ತಿಗಳನ್ನ ಅಧಿಕಾರಿಗಳು ಅಂದ್ರೆ ಇಲ್ಲಿ BO ಮತ್ತು DDPI ಇವರು ಆ ದುರ್ಬಲ ವರ್ಗದ ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಅವಕಾಶ